ಇವತ್ತು ನಮ್ಮ ಬಾಗಲಕೋಟ್ ಮತ್ತು ದಾವಣಗೆರೆ ಬೈ ಎಲೆಕ್ಷನ್ದೊಳಗೆ ನಾವು ಎರಡಕ್ಕೆರಡು ಗೆಲ್ಲೀವಿ. ಒಂದರೆ ಬಾಗಲಕೋಟ್ದು ಗೆಲ್ಲೀವಿ, ಇನ್ನೊಂದು ಲೀಡ್ ಅದ, ಅದನ್ನು ಗೆಲ್ತೀವಿ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, MB ಪಾಟೀಲ್ ಸಾಹೇಬರು ಏನಿದು 5 ಗ್ಯಾರಂಟಿ ಕೊಟ್ಟಾರ. ಈ ಗ್ಯಾರಂಟಿ ಸಲುವಾಗಿ ಎಲ್ಲ ಇದು ನಮ್ಮ ಕಾಂಗ್ರೆಸ್ದು ಗೆಲುವು ಜನತೆದು ಗೆಲುವದ. ಯಾಕಂದ್ರೆ ಅವ್ರಿಗೆ ನಾವು 5 ಗ್ಯಾರಂಟಿ ಕೊಟ್ಟು ಬಸ್ ಫ್ರೀ ಕೊಟ್ಟಿವಿ, ಕರೆಂಟ್ ಫ್ರೀ ಕೊಟ್ಟಿವಿ, ಎಲ್ಲ ಯೋಜನೆ ಕೊಡ್ಲಿಕ್ಕತ್ತೀವಿ, ಅಕ್ಕಿ ಕೊಡ್ಲಿಕ್ಕತ್ತೀವಿ, ಎಲ್ಲ ಮಾಡ್ಲಿಕ್ಕತ್ತೀವಿ. ಯಾಕಂದ್ರೆ 2,000 ರೂಪಾಯಿ ಕೊಡ್ಲಿಕ್ಕತ್ತೀವಿ, ಜನತೆಗೆ ಅನುಕೂಲ ಮಾಡ್ಲಿಕ್ಕತ್ತೀವಿ. BJP ಅವ್ರಂಗ ಸುಳ್ಳು ಹೇಳಿಕತ್ತಿಲ್ಲ. ನಾವು 10,000 ಕೊಡ್ತೀನಿ ಅಂತ 1 ತಿಂಗಳು ಕೊಟ್ಟು ಸುಳ್ಳು ಹೇಳಿದ್ರು, ಕೊಟ್ಟಿಲ್ಲ. ಮತ್ತು 3,000 ಕೊಡ್ತೀನಿ ಅಂತಾರೆ. ಮತ್ತು ನೀವು ಯಾಕೆ ಕೊಡ್ತೀರ ಅಂತ ಹೇಳ್ತಿದ್ರಿ, ನೀವು ಯಾಕೆ ಕೊಡ್ಲಿಕ್ಕತ್ತೀರಿ? BJP ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ಜನತೆಯವ್ರದ್ದು ಎಲ್ಲ ಆಶೀರ್ವಾದ ಅದ. ಹಿಂಗೆ ಮುಂದೆ ಕರ್ನಾಟಕ ಕರ್ನಾಟಕದೊಳಗೆ ಕಾಂಗ್ರೆಸ್ ಬರ್ತೈತಿ. ಬಾಗಲಕೋಟದಲ್ಲಿ ಗಲಭೆ ಆಯ್ತು, ಯತ್ನಾಳಲ್ಲಿ ಹೋಗಿತ್ತು, ಪ್ರಚಾರ ಅವರು ಮಾಡಿದ್ರು, ನಮ್ಮ ಬಿಜೆಪಿ ಬರ್ತೈತಿ. ಅವ್ರು ಹೋಗಾನೇ ಅಲ್ಲಿ ಕಾಂಗ್ರೆಸ್ ಬಂದೈತಿ. ಅಲ್ಲಿ ಅವ್ರು ಹೋಗ್ತಾರ, ಅಲ್ಲಿ ಕಾಂಗ್ರೆಸ್ ಬರ್ತೈತಿ. ಯಾರು BJP ಸೋಲ್ಸೋತಿದ್ರ ಅವ್ರು ಕಳಿಸ್ರಿ, ಅಲ್ಲಿ ಕಾಂಗ್ರೆಸ್ ಬರ್ತೈತಿ. ಆದ್ರೆ ಕಾಂಗ್ರೆಸ್ ಯತ್ನಾಳಿಂದ ಬೆನಿಫಿಟ್ ಅದ, ಕಾಂಗ್ರೆಸ್ಗೆ ಯತ್ನಾಳಿಂದ ಬೆನಿಫಿಟ್ ಅದ. ಇದು ನಮ್ಮ ಕಾಂಗ್ರೆಸ್ ಪಾರ್ಟಿ ಅದ. ಇದು ಎಲ್ಲಾ ಕಾಟ್ ತಗೊಂಡು ಹೋಗುತ್ತ ಪಾರ್ಟಿ ಅದ. ಯತ್ನಾಳಿಂದ ನಮ್ ಫೈದೆ ಇಲ್ಲ. ಏನ ನಮ್ಗ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಲೀಡರ್ ಇಲ್ಲ. ಅವ್ರ ಪಾರ್ಟಿ ಅವ್ರ ಪಾರ್ಟಿಲಿಂದ ಹೊರಗೆ ಹಾಕ್ಯಾರ. ಅವ್ರಿಗೆ ಸುಮ್ಮನೆ BJP ಪ್ರಚಾರ ಮಾಡ್ತಾರ. ಯಾರ ಪಾರ್ಟಿಲಿಂದ ಹೊರಗೆ ಹಾಕಿತ್ತ ಅವ್ರಿಗೆ ಪ್ರಚಾರ ಮಾಡ್ಲಕ್ ಕರೀತಾರೇನ? ಪಾರ್ಟಿ ಆಗಿದ್ರೆ ಪಾರ್ಟಿದ್ ಮಾತಾಡ್ಬೇಕು, ಪಾರ್ಟಿಯಾಗೆ ಇಲ್ಲ. ಅವ್ರು ನುಗ್ಸಾರ ಹೊರಗೆ ಹೋತಿ, ಮತ್ತೆ BJPದೇನು ಮಾತಾಡ್ತಾರ ಅವ್ರಿಗೆ ಹಾಕದ BJPಗೆ ಮಾತಾಡೋದು. ಮುಂಜಾನೆ ಎತ್ಕುಳೆ ಯಡಿಯೂರಪ್ಪಗ ಅವ್ರ ಮಗಗೆ ಬೈತಾರ ಅಧ್ಯಕ್ಷಗೆ. ಮತ್ತು ನಾ BJP ಇವ್ರು ಇದ್ರೆ ಹೊರಗೆ ಆಗಿ ಹೋಗ್ತಾರೆ. ನಮ್ಮ ಕಾಂಗ್ರೆಸ್ ಪಾರ್ಟಿ ಅದ, ನಮ್ಮ ಜನತದ ಆಶೀರ್ವಾದದಿಂದ ನಾವು ಹೊರಸ್ ಬಂದೀವಿ. ಈಗ ಬಿದ್ರೇನಿಲ್ಲ, ಅವರು BJPಗೂ ತಗೊಂಡು ಬಿದ್ದಾರ. ಅವರು ಇವತ್ತು ಬಹಳ ಖುಷಿ ಅನಿಸ್ತಾ ಇದೆ. ಏನು ಒಂದು ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆಯಲ್ಲಿ ನಮ್ದೇ ಕಾಂಗ್ರೆಸ್ ಪಕ್ಷದ ಗೆಲುವು ಆಗಿರೋದು ನಮ್ಗೆಲ್ಲ ಬಹಳಷ್ಟು ಇವತ್ತು ಖುಷಿಯಾಗಿ ಇವತ್ತು ನಗರದ ಗಾಂಧಿ ಚೌಕದಲ್ಲಿ ನಾವು ಒಂದು ಸಂಭ್ರಮಾಚರಣೆ ಮಾಡ್ತಾ ಇದೀವಿ. ಇವತ್ತು ಇದು ಕಾಂಗ್ರೆಸ್ನ ಗೆಲುವಲ್ಲ, ಇದು ಮಹಿಳೆಯರ ಗೆಲುವು. ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಈ 5 ಗ್ಯಾರಂಟಿ ಮಹಿಳೆಯರಿಗೆ ಕೊಡ್ತಾ ಇದಾರಲ್ಲ, ಆ ಒಂದು ಮಹಿಳೆಯರ ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ಮಹಿಳೆಯರು ಇವತ್ತು ಕಾಂಗ್ರೆಸ್ನ ಜೊತೆಗಿದ್ದಾರೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೀನ ದಲಿತರ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಗೆಲುವು ಇದು. ಈ ಒಂದು ಗೆಲುವು ನಮ್ಗೆ ಬಹಳಷ್ಟು ಖುಷಿ ಕೊಡ್ತಾ ಇದೆ. ಏನಿವತ್ತು ನಾವು ಬಾಗಲಕೋಟೆಯಲ್ಲಿ ಆಗಿರ್ಬೋದು, ಮಾನ್ಯ ಮುಷ್ರಿಫ್ ಸರ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ MB ಪಾಟೀಲ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನಮಗೇನು ಒಂದು ಜವಾಬ್ದಾರಿಗಳನ್ನ ಕೊಟ್ಟಿದ್ರು ಅದನ್ನ ಅಚ್ಚುಕಟ್ಟಾಗಿ ನಾವು ಮಾನ್ಯ ಜಾರಕಿಹೊಳಿ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅಚ್ಚುಕಟ್ಟಾಗಿ ನಾವು ಆ ಒಂದು ಜವಾಬ್ದಾರಿಯನ್ನ ನೀಗಿಸಿದ್ದೀವಿ ಅಂತ ನಾನು ಬಹಳ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ತಮ್ಮ ಮೀಡಿಯಾಗಳ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಹಳ ಸಂತೋಷದ ವಿಷಯ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟ ಹೇಳೋಣ ಒಂದೆರಡು ಮಾತು. ಇವತ್ತು ಏನು ಬಿಜಾಪುರ, ಇದು ಬಾಗಲಕೋಟೆ ಮತ್ತು ದಾವಣಗೆರೆಯ ಬೈ ಎಲೆಕ್ಷನ್ ಚುನಾವಣೆಯ ಏನು ಫಲಿತಾಂಶ ನಮ್ಮ ಈ ಕರ್ನಾಟಕಕ್ಕೆ ಒಂದು ಸಂತೋಷಕರವಾದಂತಹ ಸುದ್ದಿ. ಯಾಕಪ್ಪ ಅಂದ್ರ ಪ್ರತಿಯೊಬ್ರು ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡಿದಾಗ, ನಾವು 1 ವಾರ ಬಾಗಲಕೋಟೆಯಲ್ಲೇ ಇದ್ವಿ. 1 ವಾರ ಕೆಲಸ ಮಾಡಿದಾಗ ನೋಡಿದ್ವಿ ನಾವು ಬೂತ್ ಮಟ್ಟದಲ್ಲಿ ಪಂಚ ಗ್ಯಾರಂಟಿ ನಮ್ಮ ಸರ್ಕಾರ ಎಷ್ಟೊಂದು ಚಲೋ ಕೆಲಸ ಮಾಡಿದೆ ಅಂದ್ರೆ ಅದಕ್ಕೆ ಸಾಕ್ಷಿ ಇದು ಒಂದು ಗೆಲುವೆ ಅನ್ಬೋದು ನಾವು. ಯಾಕಪ್ಪ ಅಂದ್ರೆ ಬಡವರು ಕೂಡ ಏನು ಸ್ವೀಕಾರ ಮಾಡುವಂತಹ ಒಂದು ಯೋಜನೆ ಇದು. ಶ್ರೀಮಂತರಿಗೆ ಕೆಲವೊಬ್ಬರಿಗೆ ಬೇಡವಾಗಿರ್ಬೋದು, ಬಡವರಿಗೆ ಒಂದು
ಬಡವರ ಹೊಟ್ಟೆ ತುಂಬಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ಕಾರಣೀಭೂತವಾದಂತಹ ಒಂದು ಒಳ್ಳೆಯ ಸುದ್ದಿ ಅನ್ಬೋದು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅನ್ನೋದು ನಮ್ದೊಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಜನತೆಗೆ ಅರಿವಾಗಿದೆ ಅಂತ ಹೇಳಿ ನಾನು 2 ಮಾತುಗಳನ್ನ ಹೇಳಿ ಮುಗಿಸ್ತೀನಿ.